ಹಾಯ್ ಹಲೋ ನಮಸ್ತೆ, ನಾನು ಕವಿತಾ. ನಾನು ಇವಾಗ ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಟೀಚರ್ಸ್ ಡೇ ಸ್ಪೆಷಲ್. ನಾನು ಇವಾಗ ಮಾಲ್ಗುಡಿ ವಿದ್ಯಾನಿಕೇತನ ಅನ್ನೋ ಶಾಲೆಯಲ್ಲಿದ್ದೀನಿ. ಬನ್ನಿ ಶಿಕ್ಷಕರು ಅವರ ಅನುಭವದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಬನ್ನಿ, ಇವತ್ತು ನಮ್ ಜೊತೆ ವಿದ್ಯಾರ್ಥಿಗಳಿದ್ದಾರೆ. ಅವರು ಈ ಸ್ಪೆಷಲ್ ಡೇ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. Today is Happy Teachers Day. ಮೊದ್ಲಿಗೆ ಅವ್ರ ಟೀಚರ್ಸ್ ಗೆ ವಿಶಸ್ ಮಾಡ್ತಿದ್ದಾರೆ. ನಿಮ್ ಫೇವರೇಟ್ ಟೀಚರ್ ಯಾರು ಅಂತ ಕೇಳ್ಬೋದಾ? ಎಲ್ಲರೂ ಫೇವರೇಟ್ ಟೀಚರ್. ಓ, ಎಲ್ಲರೂ ಫೇವರೇಟ್ ಅಂತ ಆಲ್ರೆಡಿ ಫುಲ್ ಸೇಫ್ ಆಗಿದ್ದಾರೆ ಅವರು. ಒಬ್ರು ಯಾರಾದ್ರೂ ಇರ್ತಾರಲ್ಲ? ಪಾವನ ಮ್ಯಾಮ್. ಯಾಕೆ? ಅವರು ತುಂಬಾ ಕೈಂಡ್ ಮತ್ತೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಇವತ್ತೇನ್ ಸ್ಪೆಷಲ್ ಪುಟ? ಟೀಚರ್ಸ್ ಡೇ. ಟೀಚರ್ಸ್ ಡೇ ಯಾಕೆ ಆಚರಿಸ್ತೀವಿ ಹೇಳು ನೋಡೋಣ. ಗೊತ್ತಿಲ್ಲ. ರಾಧಾಕೃಷ್ಣನ್ ಅವ್ರು ಗೊತ್ತಾ? ಯಾರು ರಾಧಾಕೃಷ್ಣನ್ ಅವರು? ಅವ್ರು ಹುಟ್ಟು ಹಬ್ಬ ದಿನನ ಟೀಚರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ? ಓಕೆ, ನಿಮ್ ಟೀಚರ್ ವಿಶಸ್ ಹೇಳ್ಬಿಡು. ಅಲ್ಲಿ ನೋಡ್ಕೊಂಡು ಹೇಳ್ಬಿಡು. Happy Teachers Day. ಟು ಆಲ್ ಮೈ ಸ್ವೀಟ್ ಟೀಚರ್ಸ್ ಅಂತ ಹೇಳು. To all my sweet teachers. ಥ್ಯಾಂಕ್ ಯು. ಬನ್ನಿ, ಫೈನಲಿ ನಮ್ಮ ಎಲ್ಲಾ ಟೀಚರ್ಸ್ ಇಲ್ಲೇ ಇದಾರೆ. ಎಲ್ಲ ನೋಡಿ ಸೂಪರ್ ಕಲರ್ಫುಲ್ ಆಗಿ ಮಿಂಚ್ತಾ ಇದಾರೆ. ಆಲ್ಮೋಸ್ಟ್ ಎಲ್ಲ ಪರ್ಪಲ್ ಅಲ್ಲೇ ಕಾಣ್ತಾ ಇದಾರಲ್ಲ, ನನಗೆ ಸೂಪರ್ ಆಗಿ ಮಿಂಚ್ತಾ ಇದಾರೆ. ಒನ್ಸ್ ಅಗೇನ್ ಎಲ್ಲಾರ್ಗೂ, ಎಲ್ಲಾ ಟೀಚರ್ಸ್ಗೂ ಹ್ಯಾಪಿ ಟೀಚರ್ಸ್ ಡೇ. ಫೈನಲಿ ಒಂದೆರಡು ಮೇಲ್ ಕಾಣಿಸ್ತಪ್ಪ ನನಗಿಲ್ಲಿ. ಫೈನಲಿ ಇಷ್ಟು ಲೇಡೀಸ್ ಟೀಚರ್ಸ್ ಮಧ್ಯೆ ನಮ್ಗೊಂದ್ ಇಬ್ರು ಜೆಂಟ್ಸ್ ಟೀಚರ್ಸ್ ಕಾಣಿಸ್ಬಿಟ್ರಪ್ಪ. ಅದಕ್ಕೆ ಅವ್ರಿಬ್ರು ಮಾತಾಡ್ಸೋಣ ಅಂತ ತುಂಬಾ ಬಲವಂತಿಂದ ಕರ್ಕೊ ಬಂದಿದೀನಿ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ ಹೆಸರು? ನನ್ನ ಹೆಸರು ಧರಣೇಶ್ ಅಂತ. ಓಕೆ, ನೀವು ಯಾವ ಸಬ್ಜೆಕ್ಟ್ ತಗೋತೀರಾ? ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಓಕೆ, ಹಾಗೆ ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ಮಹತ್ತರವಾದ ದಿನ. ಟೀಚರ್ಸ್ ಡೇ ಬಗ್ಗೆ ನೀವು ಇವಾಗ ಎಲ್ಲಾರ್ಗೂ ಇವಾಗ ನಿಮ್ಗೆ ಇವಾಗ ಮಕ್ಳಿಗೆ ನೀವು ಗುರುಗಳು. ನಿಮ್ ಲೈಫ್ ಅಲ್ಲಿ ಒಬ್ರು ಗುರು ಇರ್ತಾರೆ. ಯಾರನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀರಾ ಸರ್ ಈ ಟೈಮ್ ಅಲ್ಲಿ? ನಿಮ್ಮ ಗುರುಗಳು ಅಂತ ಹೇಳಿದ್ರೆ ಯಾರನ್ನ ನೆನ್ಸ್ಕೊತೀರಾ? ಆಕ್ಚುಲಿ ನಮ್ಮ ತಂದೆನೂ ಒಬ್ಬ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರೇ ನನ್ನ ನೆಚ್ಚಿನ ಗುರುವಾಗಿ ಆಯ್ಕೆ ಮಾಡ್ಕೋತೀನಿ. ಅವರ ತಂದೆನೆ ಮೊದಲ ಗುರು ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಹೌದು, ತಂದೆ ತಾಯಿ ಮೊದಲ ಗುರು, ಅದಾದ್ಮೇಲೆ ಆ ಸ್ಥಾನ ತುಂಬೋದೇ ನಮ್ಮ ಶಿಕ್ಷಕರು ಅಂತ ಹೇಳ್ಬೋದು. ಓಕೆ, ರಾಧಾಕೃಷ್ಣನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸೆಪ್ಟೆಂಬರ್ 5 ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ. ಅವರು 2ನೇ ರಾಷ್ಟ್ರಪತಿ ಆಗಿದ್ರು, ಹಾಗೆ ಶಿಕ್ಷಕರಾಗಿದ್ರು, ಹಾಗೆ ಒಬ್ಬ ವಿದ್ವಾಂಸರಾಗಿದ್ರು, ಹಾಗೂ ಒಬ್ಬ ಉತ್ತಮ ಮಾರ್ಗದರ್ಶಕರಾಗಿ ಅವರು ನಿರ್ವಹಿಸ್ತಾ ಇದ್ರು. ಮಾಲ್ಗುಡಿ ವಿದ್ಯಾನಿಕೇತನದ ಪ್ರಿನ್ಸಿಪಲ್ ಮಾಧವಿ ಮ್ಯಾಮ್ ನಮ್ ಜೊತೆ ಇದ್ದಾರೆ. ಆಕ್ಚುಲಿ ನನ್ನ ಸ್ಕೂಲ್ ನೆನಪು ಮಾಡಿಸಿದ್ರು. ನನಗೂ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಿದ್ರು, ನಮ್ ಟೀಚರ್ಸ್ ಕೂಡ ನೆನಪಾಗ್ತಾ ಇದ್ದಾರೆ. ಮಾಧವಿ ಮ್ಯಾಮ್ ನ ಫಸ್ಟ್ ಗೆ ನಾನು ಮಾಧವಿ ಮ್ಯಾಮ್ ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್. ಟೀಚರ್ಸ್ ಡೇ ಬಗ್ಗೆ ನೀವೇನ್ ಹೇಳ್ತೀರಾ ಮ್ಯಾಮ್? ಇಟ್ಸ್ ಅ ಬ್ಲೆಸ್ಸಿಂಗ್. ಇಡೀ ವರ್ಷದಲ್ಲಿ ನಮಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಡೇ. ಎಲ್ಲಾ ಮಕ್ಕಳು ಏನೇ ಮಾಡ್ಲಿ, ನಾವು ಎಷ್ಟೇ ಹೇಳಲಿ, ಒಂದ್ ಸ್ವಲ್ಪ ಜೋರಾಗಿ ಹೇಳ್ತೀವಿ, ಮೆದುವಾಗಿ ಹೇಳ್ತೀವಿ, ಪ್ರೀತಿಯಿಂದ ಹೇಳ್ತೀವಿ, ಬಟ್ ಪ್ರತಿಯೊಂದು ಎಲ್ಲ ಮರೆತು ಈ ದಿನ ಅವ್ರು ಬಂದು ನಮ್ಮನ್ನ ಅಷ್ಟು ಪ್ರೀತಿಯಿಂದ ವಿಶ್ ಮಾಡ್ತಾರೆ, ಬಂದು ಅವ್ರ ಪ್ರೀತಿ ತೋರಿಸ್ತಾರೆ. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಬಿ ಅ ಟೀಚರ್. ಅಂಡ್ ಮಾಲ್ಗುಡಿ ವಿದ್ಯಾನಿಕೇತನಲ್ಲಿ ಪ್ರಿನ್ಸಿಪಲ್ ಆಗಿ 12 ವರ್ಷ. ಸೊ ಪ್ರತಿ ವರ್ಷ ಇಟ್ ಇಸ್ ಬಿಕಮಿಂಗ್ ಬೆಟರ್ ಅಂಡ್ ಬೆಟರ್. ಸೊ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಐ ವಿಶ್ ಅ ವೆರಿ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ದ ಟೀಚರ್ಸ್. Parents also are teachers, so happy Teachers Day to everyone. Thank you so much. ಇವ್ರು ಆಕ್ಚುಲಿ ಹಿಂದಿ ಸಬ್ಜೆಕ್ಟ್ ತಗೋತಾರಂತೆ, ಆದ್ರೆ ಕನ್ನಡದಲ್ಲಿ ಕವಿತೆಗಳು ಬರೀತಾರಂತೆ. ಎಷ್ಟು ಸ್ಪೆಷಲ್ ಅಲ್ಲ? ಬನ್ನಿ, ಆ ಮೇಡಮ್ಮೆ ಕವಿತೆನ ಬರ್ದಿದಾರಂತೆ. ಆ ಹಿಂಪಾದ ಧ್ವನಿಯಿಂದ ಈ ಕವಿತೆನ ನಾವು ಕೇಳೋಣ ಈಗ. ಮ್ಯಾಮ್ ಹೇಳಿ, ಫಸ್ಟ್ ಗೆ ಹ್ಯಾಪಿ ಟೀಚರ್ಸ್ ಡೇ. Thank you ma'am. Thank you so much. ಓಕೆ, ನೀವು ಕವಿತೆ ಬರ್ದಿದ್ದೀರಾ ಅಂತ ಕೇಳ್ಪಟ್ಟೆ. ಹೇಳಿ, ಆ ಹಿಂಪಾದ ಧ್ವನಿಯಿಂದ ನಾವು ಕೇಳಿಸ್ಕೊಂತೀವಿ, ನಮ್ಮ ವೀಕ್ಷಕರೆಲ್ಲರೂ ಕೇಳಿಸ್ಕೊಂತಾರೆ. Thank you so much ma'am. ಪ್ರತಿಯೊಬ್ಬ ಶಿಕ್ಷಕಿಯು ಒಬ್ಬ ಆದರ್ಶ ವನಿತೆ. ಅವರಿಗಾಗಿಯೇ ಮೀಸಲು ಈ ನನ್ನ ಕವಿತೆ. ನಿಮ್ಮ ಬಾಯಿಂದ ಬಾರದು ಎಂದೂ ಬೈಗುಳ, ಯಾರೊಂದಿಗೂ ಯಾವ ಕಾರಣಕ್ಕೂ ನೀವು ಮಾಡುವುದಿಲ್ಲ ಜಗಳ. ನಿಮ್ಮ ಸ್ವಭಾವ ವ್ಯಕ್ತಿತ್ವ ಬಲು ಸರಳ. ನಿಮ್ಮಂಥ ಛಲವಂತ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಬಲು ವಿರಳ. ನಿಮ್ಮಿಂದ ಕಲಿಯುವಂತದ್ದು ಇದೇ ಬಹಳ. ಇನ್ನು ಅರಿಯಬೇಕಿದೆ ಶಿಕ್ಷಕಿಯರ ಅಂತರಾಳ. ದೇವರು ನಿಮಗೆ ನೀಡಿರುವನು ಹೆಂಗರುಳು. ಎಲ್ಲರೂ ನಿಮ್ಮ ಬಳಿಯೇ ತೋಡಿಕೊಳ್ಳುವರು ತಮ್ಮ ಅಳಲು. ಮಾತಿನ ಮೋಡಿಯಿಂದಲೇ ಎಲ್ಲರನ್ನು ಮಾಡುವಿರಿ
ಮರುಳು. ಶಿಕ್ಷಣಕ್ಕಾಗಿ ದುಡಿಯುವಿರಿ ಹಗಲು ഇരുಳು. ಶಾಲೆಯ ವಿದ್ಯಾರ್ಥಿಗಳೆಲ್ಲ ನಿಮ್ಮ ಮಕ್ಕಳು. ಸಾಕಾರವಾಗಲಿ ನಿಮ್ಮೆಲ್ಲ ಆಸೆ ಕನಸುಗಳು. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಮ್ಯಾಮ್ ನಮಸ್ತೆ. ನಮಸ್ತೆ. ನಿಮ್ ಹೆಸರು? ಜ್ಯೋತಿ. ಜ್ಯೋತಿ ಟೀಚರ್ ನಮ್ ಜೊತೆ ಇದಾರೆ. ಅವ್ರ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದು ಅಂತ ಕೇಳೋಣ ಇರಿ. ನಿಮ್ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದು ಮ್ಯಾಮ್? ಡ್ಯಾನ್ಸ್. ಸಬ್ಜೆಕ್ಟೇ ಡ್ಯಾನ್ಸ್ ಅಂತೆ, ಅಂದ್ರೆ ಡ್ಯಾನ್ಸ್ ಮಾಡಿಸ್ಲೇಬೇಕಲ್ವಾ ಮ್ಯಾಮ್ ಸೈಡ್ ಇಂದ? ಡ್ಯಾನ್ಸ್ ಮಾಡಕ್ ರೆಡಿ ಇದೀರಾ? ಹೇಳ್ಕೊಡೋದೇ ಅದೊಂದ್ಮೇಲೆ ರೆಡಿ ಇದೆ. ಹೇಳ್ಕೊಡೋದಿಲ್ಲ, ಡ್ಯಾನ್ಸ್ ಬರುತ್ತೆ ಅಂದ್ರೆ ಡ್ಯಾನ್ಸ್ ಮಾಡ್ಬೇಕಪ್ಪ. ಹೌದು, ಡ್ಯಾನ್ಸ್ ಬರುತ್ತೆ. ಡ್ಯಾನ್ಸ್ ಹೇಳ್ಕೊಡ್ತೀವಿ ಅಂದ್ರೆ ನಮಗ್ ಬರ್ಬೇಕಲ್ವಾ? ಟೀಚರೇ ಅಂತೆ. ಆಕ್ಚುಲಿ ಇವ್ರ ಕಡೆಯಿಂದ ಒಂದೆರಡು ಸ್ಟೆಪ್ ಹಾಕ್ಸ್ಲೇಬೇಕು ಇವಾಗ. ಓಕೆ, ಫೈನಲಿ ನೀವ್ ಡ್ಯಾನ್ಸ್ ಹೇಳ್ಕೊಡೋದ ಮ್ಯಾಮ್? ಯಾವ ಟೈಪ್ ಡ್ಯಾನ್ಸ್ ಹೇಳ್ಕೊಡ್ತೀರಿ? ವೆಸ್ಟರ್ನ್ ಡ್ಯಾನ್ಸ್ ಅಂತೆ. ನೋಡಿ, ಒಂದು ಸ್ಟೆಪ್ ಹಾಕ್ಸ್ಬಿಡೋಣ ಇರಿ ಸರ್ ಮೇಡಮ್ ಕೈಯಿಂದ. ಟೀಚರ್ಸ್ ಡೇ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ನನ್ ಚೈಲ್ಡ್ಹುಡ್ ತುಂಬಾ ನೆನಪಾಗುತ್ತೆ. ಬಿಕಾಸ್ ಆ ಟೈಮ್ ಅಲ್ಲಿ ನಾವು ಟೀಚರ್ಸ್ಗೆ ಅಂದ್ರೆ ಒಂದು ವಾರದಿಂದ ಪ್ರಿಪೇರ್ ಆಗ್ತಿದ್ವಿ. ಟೀಚರ್ಸ್ ಡೇಗೆ ಏನ್ ಮಾಡ್ಬೇಕು, ಏನ್ ಡಾನ್ಸ್ ಮಾಡ್ಬೇಕು, ಏನ್ ಗಿಫ್ಟ್ ಮಾಡ್ಬೇಕು ಅನ್ನೋದನ್ನ. ಸೊ ಅವಾಗ ನಾವು ಕೊಡ್ತಿದ್ವಿ, ಇವಾಗ ನಾವು ಮಕ್ಕಳಿಂದ ನಾವು ತಗೊಂತಾ ಇದೀವಿ. ಮೀನ್ಸ್ ಗಿಫ್ಟ್ ಅಂದ್ರೆ ಮಕ್ಕಳು ಅದು ಇದು ಅಂತಾನೆ ಅಲ್ಲ, ಪ್ರೀತಿಯಿಂದ ನಮ್ಗೊಂದು ಪೇಪರ್ ಅಲ್ಲಿ ಅವರು ಒಂದು ಕವನ ಆಗ್ಲಿ ಅಥವಾ ಏನಾದ್ರೂ ಆಗ್ಲಿ ಬರ್ಕೊಟ್ರೆ ಅದೇ ತುಂಬಾ ಖುಷಿ ಕೊಡುತ್ತೆ. ಇವತ್ ಯಾರಾದ್ರೂ ಸ್ಟೂಡೆಂಟ್ ನಿಮ್ಗೆ ಕವನ ಏನಾದ್ರು ಬರ್ಕೊಟ್ರ? ತುಂಬಾ ಜನ ಬರ್ಕೊಟ್ಟಿದ್ದಾರೆ. ಯಾವ್ದಾದ್ರು ಒಂದು ಕವನ ಹೇಳ್ಬೋದಾ? ಇನ್ನು ಓದ್ಬೇಕು, ಕೊಟ್ಟಿದ್ದಾರೆ. ಓಕೆ. ಭವ್ಯ ಮೇಡಮ್ ಆಕ್ಚುಲಿ ಒಂದು ಕವಿತೆ ಹೇಳಿದ್ರು ಶಿಕ್ಷಕರ ಬಗ್ಗೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಶಿಕ್ಷಕರು ಆಕ್ಚುಲಿ ನಿಜವಾಗ್ಲೂ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಮನೇಲಿ ಎಷ್ಟೇ ಟೆನ್ಷನ್ ಇರ್ಲಿ, ಏನೇ ಇರ್ಲಿ, ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ತನ್ನ ಶಾಲೆಗೆ ಬರೋ ಮಕ್ಕಳನ್ನ ಸ್ವಂತ ಮಕ್ಕಳ ತರ ಟ್ರೀಟ್ ಮಾಡ್ತಾರೆ. ಅಕ್ಷರ ಜ್ಞಾನನಿಟ್ಟು ಅವ್ರಿಗೆ ಉತ್ತಮ ಮಾರ್ಗದರ್ಶನ ತೋರಿಸೋ ನಿಜವಾಗ್ಲೂ ಆ ಶಿಕ್ಷಕರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಸಾಕಾಗಲ್ಲ. ನಮ್ ರಿಪಬ್ಲಿಕ್ ಟಿವಿ ಕನ್ನಡ ವಾಹಿನಿ ಕಡೆಯಿಂದ ಮಾಲ್ಗುಡಿ ವಿದ್ಯಾನಿಕೇತನದ ಎಲ್ಲಾ ಟೀಚರ್ಸ್ಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.